Hello and welcome to Mustaq Kunnur Academy. Dear diploma students of government aided and private polytechnic. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಹಳ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದೇನೆಂದರೆ ಎಲಿಜಿಬಿಲಿಟಿ ಅಂದರೆ ಏನು, ಯಾರೆಲ್ಲ ಎಲಿಜಿಬಲ್ ಆಗ್ತೀರಿ ಅಂದರೆ ನೀವು ಫಸ್ಟ್ ಇಯರಲ್ಲಿ ರಿಸಲ್ಟ್ ಬಂದ ನಂತರ ಸೆಕೆಂಡ್ ಇಯರಿಗೆ ಅಡ್ಮಿಷನ್ ತೊಗೊಳ್ಳಿಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಯಾರೆಲ್ಲ ಅರ್ಹರಿದ್ದೀರಿ ಮತ್ತು ಯಾರೆಲ್ಲ ಇಲ್ಲ ಅನ್ನೋದು ನಾನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ನಿಮಗೆ ಬಹಳ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಇದು ಆಫಿಷಿಯಲ್ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ನಾವು ನೋಡಬಹುದು, ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟರ್ಗೆ ನೀವು ಅಡ್ಮಿಷನ್ ತೊಗೋಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು ಥರ್ಡ್ ಸೆಮಿಸ್ಟರ್ಗೆ ಅಡ್ಮಿಷನ್ ತೊಗೋಬೇಕಂದ್ರೆ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಇವೆಲ್ಲ ಕೂಡಿಸಿ ಪರೀಕ್ಷೆಯಲ್ಲಿ 4ಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಫೇಲ್ ಆಗಿರಬಾರದು. ನಾಟ್ ಮೋರ್ ದ್ಯಾನ್ 4. ನೋಡಿ, 4 ಅಲ್ಲ, ಮೋರ್ ದ್ಯಾನ್ 4, 4ಕ್ಕಿಂತ ಹೆಚ್ಚಿಗೆ ವಿಷಯಗಳಲ್ಲಿ ಫೇಲ್ ಆಗಿರಬಾರದು. ಒಂದು ವೇಳೆ ನೀವು 4ಕ್ಕಿಂತ ಅಂದರೆ 5, 6, 7, 8 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದರೆ ನಿಮಗೆ ಥರ್ಡ್ ಸೆಮಿಸ್ಟರ್ಗೆ ಅಡ್ಮಿಷನ್ ಕೊಡಲಾಗುವುದಿಲ್ಲ. ದೇ ವಿಲ್ ನಾಟ್ ಗಿವ್ ಅಡ್ಮಿಷನ್ ಟು ದಿ ಥರ್ಡ್ ಸೆಮಿಸ್ಟರ್. ಅದೇ ರೀತಿ ನೀವು ಒಂದು ವೇಳೆ 1ರಿಂದ 4ನೇ ಸೆಮಿಸ್ಟರ್ ತನಕ 4ಕ್ಕಿಂತ ಹೆಚ್ಚಿಗೆ ವಿಷಯಗಳಲ್ಲಿ ಫೇಲ್ ಆಗಿದ್ದರೆ ನಿಮಗೆ ಥರ್ಡ್ ಇಯರ್ ಅಥವಾ ಫಿಫ್ತ್ ಸೆಮಿಸ್ಟರ್ಗೆ ಅಡ್ಮಿಷನ್ಗಳನ್ನು ಕೊಡಲಾಗುವುದಿಲ್ಲ, ನೀವು ಅರ್ಹರಿರುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಸರ್ಕ್ಯುಲರ್ನಿಂದ ನಿಮಗೆ ಕ್ಲಿಯರ್ ಆಗುತ್ತೆ. 4ಕ್ಕಿಂತ ಹೆಚ್ಚಿಗೆ ಬ್ಯಾಕ್ಲಾಗ್ ಇದ್ದರೆ ನೀವು ಇಯರ್ ಬ್ಯಾಕ್ ಆಗ್ತೀರಿ. ಇಯರ್ ಬ್ಯಾಕನ್ನು ನೀವು ತಪ್ಪಿಸ್ಕೊಳ್ಳಿಕ್ಕೆ, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವು ಆದಷ್ಟು ಎಕ್ಸಾಮನ್ನು ಪ್ರಿಪೇರ್ ಮಾಡಿ. ಮತ್ತು ಯಾರೆಲ್ಲ ಮೇಕಪ್ ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಿ, ನೀವು ಎಕ್ಸಾಮನ್ನು ಬರೆದುಬಿಟ್ಟು ಎಲಿಜಿಬಲ್ ಆಗಿ ನೆಕ್ಸ್ಟ್ ಇಯರ್ನ ಪ್ರಮೋಟ್ ಆಗಿ ಅಂತ ಹೇಳಿ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.